ಆಗುತ್ತಲೇ ಇದೆ ಪಂಚಮಸಾಲಿ 2A ಮೀಸಲಾತಿ ಕಿಚ್ಚು. ಸಿಎಂ ಕಾಶ್ಯಪ್ನವರ ಭಾವಚಿತ್ರ ಇರೋ ಪ್ರತಿಕೃತಿಯನ್ನ ದಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೆಳವಡಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಇವತ್ತು ಏನು ಜಯಮೃತ್ಯುಂಜಯ ಶ್ರೀಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಕೆಲವು ಕಡೆಗಳಲ್ಲೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಪಂಚಮಸಾಲಿ ಸಮುದಾಯದವರು 2A ಮೀಸಲಾತಿಗೆ ಆಗ್ರಹಿಸಿ ಅದರಲ್ಲೂ ಲಾಠಿ ಚಾರ್ಜ್ ಖಂಡಿಸಿ ಪಂಚಮಸಾಲಿ ಸಮಾಜದಿಂದ ಧರಣಿ ನಡೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು 15ರಿಂದ 16 ಜನ ಗಾಯಗೊಂಡಿದ್ವು, ತಲೆಗಳು ಒಡೆದಿದ್ವು, ಕೈಕಾಲು ಮುರಿದಿದ್ವು. ಈ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಪಂಚಮಸಾಲಿ ಸಮುದಾಯದಿಂದ ಈಗ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ನಿರಂತರವಾಗಿ 2A ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾ ಇದೆ. ಬೈಲಹೊಂಗಲದಲ್ಲಿ ಆ ಸಮುದಾಯದವರು ಸರ್ಕಾರದ ವಿರುದ್ಧ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ನಿಮ್ಮನ್ನು ಕೂಡ ಹೋರಾಟದಲ್ಲಿ ಎಳೆದುಕೊಂಡು ಬರುವಂತಹ ಪರಿಸ್ಥಿತಿ ತೆಗೆದುಕೊಂಡು ಬರಬೇಡಿ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಅಧಿಕಾರದ ದರ್ಪ, ನಿಮ್ಮ ಅಧಿಕಾರದ ತಲೆ ಒಳಗಡೆ ಇರತಕ್ಕಂಥ ಅಧಿಕಾರದ ದರ್ಪ ನೀವು ಅವರಿಗೆ ಕಪ್ಪು ಚುಕ್ಕಿ ಆಗಬಾರ್ದು. ಯಾಕಂತಂದ್ರೆ ಇವತ್ತು ದೇಶದೊಳಗಡೆ ಕಂಡುಹಿಡಿಯಲಾದಂತಹ ಕೇಸ್ಗಳನ್ನ ಕರ್ನಾಟಕದ ಪೊಲೀಸರು ಕಂಡುಹಿಡಿದಿರ್ತಕ್ಕಂಥವನ್ನ ನೋಡ್ತಾ ಇದ್ದೇವೆ. ನಿಮ್ಮಂತ ಭ್ರಷ್ಟ ಪಂಚಮಸಾಲಿಗಳಿಗೆ ಅನ್ಯಾಯ ಮಾಡಿ ಕಾಶಪ್ಪನವ್ರು ಸತ್ತು. ಇದು ಬೈಲಹೊಂಗಲ ತಾಲೂಕಿನ ಬೆಳವಡಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ನೋಡ್ತಾ ಇದ್ದೀವಿ. ಅಣಕು ಪ್ರತಿಕೃತಿಯನ್ನು ರೆಡಿ ಮಾಡಿದ್ದಾರೆ. ಅದಾದಮೇಲೆ ಬೆಂಕಿ ಹಚ್ಚಿ ಕೂಡ ಆಕ್ರೋಶವನ್ನು ಚಪ್ಪಲಿ ಹಾರ ಹಾಕಿದ್ದಾರೆ ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಮತ್ತು ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಯಾಕಂದರೆ ವಿಜಯಾನಂದ ಕಾಶ್ಯಪ್ನವರು ಈ ಹಿಂದೆ 2A ಮೀಸಲಾತಿ ಬೇಕು ಅಂತ ಅವರೇ ಪಟ್ಟು ಹಿಡಿದಿದ್ದರು. ಈ ಹಿಂದೆ BJP ಸರ್ಕಾರ ಇದ್ದಾಗ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಈಗ ಅವ್ರ ಸರ್ಕಾರ ಇದೆ, ಆದರೆ ಈ ಪ್ರತಿಭಟನೆಗೆ ಅವರು ಧುಮುಕಿಲ್ಲ. ಈ ಹಿಂದೆ ಇದೇ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡಿದ್ರು, ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಈ ಟೈಮ್ನಲ್ಲಿ ಅವರು ಹೋರಾಟಕ್ಕೆ ಧುಮುಕಿಲ್ಲ. ಹಾಗಾಗಿ ಆ ಸಮುದಾಯದ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಅವರ ವಿರುದ್ಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳ ಆ ಒಂದು ಹೇಳಿಕೆ ಏನಿದೆ ಬೆಳಗಾವಿಯಲ್ಲಿ ಕೊಟ್ಟಂಥದ್ದು, ಜೊತೆಗೆ ಲಾಠಿ ಚಾರ್ಜ್ಗೆ ಸೂಚನೆ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಕೋಪಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪಂಚಮಸಾಲಿ ಸಮುದಾಯದವರು ಧರಣಿಯನ್ನು ಮಾಡ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಈ ಪಂಚಮಸಾಲಿ ಕಿಚ್ಚು ಅನ್ನೋದು ಕಳೆದ 10ರಿಂದ 15 ವರ್ಷಗಳಿಂದ ನಿರಂತರವಾಗಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಆಗ ಕೂಗು ಎದ್ದೇ ಹೇಳುತ್ತೆ. ಈ ಹಿಂದೆ ಕೂಡ BJPಗೆ ತಟ್ಟಿತ್ತು, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಬಿಸಿ ತಡ್ತಾ ಇದೆ.